ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಲಕ್ಕವಳ್ಳಿ ಹೋಬಳಿಯ ಲಕ್ಕವಳ್ಳಿ ಪೊಲೀಸ್ ಠಾಣಾ ಸಬ್ ಇನ್ಸ್ಪೆಕ್ಟರ್ ವಿಶ್ವನಾಥ್ ರವರ ಬಗ್ಗೆ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಅವಹೇಳನಕಾರಿಯಾಗಿ ಯಾರೋ ಅನ್ನ ವ್ಯಕ್ತಿಗಳು ದೂರು ಕೊಟ್ಟಿರುತ್ತಾರೆ. ಆದ್ದರಿಂದ ಸಬ್ ಇನ್ಸ್ಪೆಕ್ಟರ್ ಬಂದಾಗಿನಿಂದ ಯಾವ ಘಟನೆ ಆಗಲಿ ಅಥವಾ ಜೂಜಾಟ, ಗಾಂಜಾ, ಅಕ್ರಮ ಮರಳು ದಂಧೆ, ಹಳ್ಳಿಗಳಲ್ಲಿ ಬ್ರ್ಯಾಂಡಿಯಾಗಲಿ ನಿಷೇಧಿಸಿದ್ದಾರೆ ಹಾಗೂ ಹಳ್ಳಿಗಳಲ್ಲಿ ಸಾರ್ವಜನಿಕರು ನೆಮ್ಮದಿಯಿಂದ ಇದ್ದಾರೆಂದು ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರಾದ ಎಸ್ ಕೆಂಪೇಗೌಡ, ಕರ್ಕುಚ್ಚಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಾಂತಿಬಾಯಿ, VSSN ಸದಸ್ಯರಾದ ಗೋವಿಂದನಾಯ್ಕ್, ಗೋಪಾಲ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮಂಜಾನಾಯ್ಕ್, ಕರ್ಕುಚ್ಚಿ CM ಕುಮಾರ್, ಸುಧೀರ್, ರಕ್ಷಣಾ ವೇದಿಕೆ ಕರ್ಕುಚ್ಚಿ ನಾಗರಾಜ್ ಹಾಗೂ ಸಾರ್ವಜನಿಕರು ಸುದ್ದಿ ಕೊಟ್ಟಿರುತ್ತಾರೆ. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, SP7 ನ್ಯೂಸ್, ತರೀಕೆರೆ. ಮತ್ತು ಗೊಂದಿ ಗಂಗೂರು 4 ಕಡೆಯಿಂದ ನಮ್ಮ ಮಗಳನ್ನ ಆ ಕಡೆ ಸಾಗಿಸ್ತಾ ಇದ್ದಾರೆ. ಈ ಥರ ಇಲ್ಲೇನು ನಡೀತಾ ಇಲ್ಲ. ಸಬ್ ಇನ್ಸ್ಪೆಕ್ಟ್ರು ಕೂಡ ಇಲ್ಲಿ ಮಟ್ಕ ಆಗಲಿ ಇನ್ನೊಂದಾಗಲಿ ಅಹಿತಕರ ಘಟನೆ ನಡೆದಂಥ ಯಾವುದು ಇದನ್ನು ಎಲ್ಲಾದರೂ ನಿಗಾವಹಿಸಿ ಸ್ವತಂತ್ರವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಮೇಲೆ ಮಾಡಿರುವಂಥ ಆರೋಪ ಎಲ್ಲ ಸತ್ಯಕ್ಕೆ ದೂರವಾದ ಸಂಗತಿಗಳು. ನಾವು ಕರ್ಕುಚ್ಚಿ ಗ್ರಾಮ ಪಂಚಾಯತಿಯವರು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾಗಿದ್ದು, ಇಲ್ಲಿ ತುಂಬ ದಿನಗಳಿಂದ ಮರಳದಂಧೆ ನಡೀತಿದೆ, ತುಂಬ ವರ್ಷಗಳಿಂದ ಅಂತ ಹೇಳಿ ನಮ್ಮ ಲಕ್ಕವಳ್ಳಿ ಪೊಲೀಸ್ ಇಲಾಖೆ ಸಬ್ ಇನ್ಸ್ಪೆಕ್ಟರ್ ವಿಶ್ವನಾಥ್ ಸರ್ ಮೇಲೆ ಚಿಕ್ಕಮಗಳೂರು SP ಸಾಹೇಬ್ರ ಹತ್ರ ಹೋಗಿ ದೂರನ್ನು ಅನ್ಯ ವ್ಯಕ್ತಿಗಳು ಅಂತ ಹೇಳಿದ್ರೆ ನಮ್ಮ ಹೋಬಳಿಗೆ ಸೇರಿದಿರೋರು ಹಾಗೂ ನಮ್ಮ ತಾಲೂಕಿಗೆ ಸೇರಿದಿರೋಂಥ ವ್ಯಕ್ತಿಗಳು ಶಿವಮೊಗ್ಗದವರು ಮತ್ತು ತರೀಕೆರೆಯವರು ಸೇರ್ಕೊಂಡು ಸಾಹೇಬ್ರ ಮೇಲೆ ಇಲ್ಲೇ ಸಲ್ಲದ ಅಪವಾದನ ಹೊರಿಸ್ತಾ ಇದ್ದಾರೆ. ಅದರಲ್ಲೂ ಸಬ್ ಇನ್ಸ್ಪೆಕ್ಟರ್ ಬಂದ ಮೇಲೆ ತುಂಬ ಹೆಮ್ಮೆ ಪಡುವಂಥ ಕೆಲಸಗಳನ್ನ ಮಾಡ್ತಾರೆ ನಮ್ಮ ಲಕ್ಕವಳ್ಳಿ ಹೋಬಳಿ. ಯಾಕೆಂತ ಹೇಳಿದ್ರೆ ತುಂಬ ಕೇಸ್ಗಳು ಆಗ್ತಾಯಿದ್ದಂಥ ಜಾಗದಲ್ಲಿ ಇವತ್ತು ಅವ್ರು ಬಂದು ಹೆದರಿಕೆಯಿಂದ ತುಂಬ ಗೌರವಯುತವಾಗಿ ಜನಗಳ ಹತ್ರ ಸಾರ್ವಜನಿಕ ನಡ್ಕೊಳ್ತಾರೆ. ನಮಸ್ಕಾರ ಮಾಡಿದ್ರು ಸಬ್ ಇನ್ಸ್ಪೆಕ್ಟರ್, ಅವಾಗ ಅವ್ರಿಗೇನು ಅನ್ಸಿರ್ಬೋದು, ಅಪದ್ಯ ಮಾಡಿರ್ಬೋದು. ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲದ ವಿಚಾರಗಳಲ್ಲ. ಆದ್ರೆ ಇಲ್ಲಿ ಲೋಕಲ್ ನಾವು ಹೇಳೋದಾದ್ರೆ ಸಬ್ ಇನ್ಸ್ಪೆಕ್ಟರ್ ಒಳ್ಳೆ ಅಧಿಕಾರಿಯಾಗಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ಪ್ರತಿ ಹಳ್ಳಿ ಗಸ್ತು ತಿರುಗ್ತಾರೆ ಅಂತೇಳಿ. ಖಂಡಿತ ಯಾವ ಹಳ್ಳಿಯಲ್ಲಿ ಇರ್ತಾರೆ ಅಂತ ಗೊತ್ತಾಗೋದೇ ಇಲ್ಲ. ಈ ವಿಚಾರವಾಗಿ ಯಾರು ಅವ್ರ ಮೇಲೆ ಆರೋಪ ಮಾಡ್ಯಾರೆ, ನಾವು ನೇರವಾಗಿ ಮೇಲಧಿಕಾರಿಗಳ ಹತ್ರ ಹೋಗಿ ಇಲ್ಲಿ ನಡೀತಾ ಇರೋ ವಾಸ್ತವ್ಯನ ಅವರಿಗೆ ಮನವರಿಕೆ ಮಾಡಿ ಬರ್ತೀವಿ. ನಾವು ನೇರವಾಗಿ ಅಲ್ಲಿಗೆ ಹೋಗೋಕ್ಕೂ ನೋಡಿ ನಾವು ಏನೋ ಸಬ್ ಇನ್ಸ್ಪೆಕ್ಟರ್ ಪರವಾಗಿ ಒಬ್ಬ ನಿಷ್ಠಾವಂತ ಮನುಷ್ಯನ ಮೇಲೆ ಈ ರೀತಿ ಆರೋಪಗಳು ಬೇರೆ ಊರಿಂದ, ಬೇರೆ ತಾಲೂಕಿಂದ, ಬೇರೆ ಹೋಬಳಿಯಿಂದ ಬಂದು ಈ ಥರ ಆರೋಪಗಳನ್ನು ಮಾಡೋದು ಸರಿ ಇಲ್ಲ. ಇದು ಸಮಾಜಕ್ಕೂ ಒಳ್ಳೇದಲ್ಲ. ಇಲ್ಲಿ ನಮ್ಮ ಜನಜೀವನದ ಬಗ್ಗೆ, ಪೊಲೀಸ್ನವ್ರ ಬಗ್ಗೆ ಅವರಿಗೂ ನಮಗಿರೋ ಅವಿನಾಭಾವನ ಸಂಬಂಧ, ಊರಿಗೆ ಬರೋದು ಎಲ್ಲ ತುಂಬ ಚೆನ್ನಾಗಿದೆ. ಇಂಥ ಅಧಿಕಾರಿಗಳು ಸಿಗೋದು ನಮಗೆ ಅಪರೂಪ. ಹಂಗಾಗಿ ಯಾರೇ ಮೇಲಾಧಿಕಾರಿಗಳು ಕಿವಿಗೊಡಬಾರ್ದು. ಒಂದು ವೇಳೆ ಅವ್ರು ಯಾರು ಮಾಡಿದಾರೆ ಆರೋಪ, ಅವ್ರನ್ನ ಕರ್ಕೊಂಬಂದು ತನಿಖೆ ಮಾಡಿಸ್ತೀವಿ. ಅವ್ರನ್ನ ಅದನ್ನ ಕಂಪ್ಲೇಂಟ್ ಮಾಡಿರೋರಿಗೆ ಕರೆಸ್ತೀರಾ? ಕರೆಸ್ತೀವಿ. ನಾವು ಕೂಡ ಹೋಗ್ತೀವಿ, ಅವ್ರು ತೋರಿಸ್ತೀವಿ. ಅವರು ನೋಡೋಣ ಏನ್ ಮಾಡಿದ್ದಾರೆ ಅಂತ. ಆ ಥರ ಏನಿಲ್ಲ. ಒಂದು ಸಣ್ಣ ಕಳ್ತನ ಆಗ್ಲಿ, ಒಂದು ಹೆಣ್ಮಕ್ಳ ಬಗ್ಗೆ ಆಗ್ಲಿ, ಗಂಡು ಮಕ್ಳ ಬಗ್ಗೆ ಆಗ್ಲಿ, ಬೇರೆ ಯಾರ ವಯಸ್ಸಿನ ಕಿರುಕುಳ ಕೊಡೋದು, ಸಣ್ಣ ಪುಟ್ಟ ಜಗಳ ಆಗ್ಲಿ ನಮ್ಮೂರಲ್ಲಿ ಯಾವುದನ್ನು ನಡೀತಾ ಇಲ್ಲ. ನಡೆಯೋದಕ್ಕೂ ಅವ್ರು ಬಿಟ್ಟಿಲ್ಲ. ಏನೋ ಅಲ್ಲ, ನಿಮ್ಮ ಹೋಬಳಿನೇ ಆ ಥರ ಎಲ್ಲ ವಿಶ್ವಾಸಕ್ಕೆ ತಗೊಂಡಿದ್ದಾರೆ. ಅವರು ಎಲ್ಲ ವಿಶ್ವಾಸ ತಗೊಂಡಿದ್ದಾರೆ, ತುಂಬಾ ಚೆನ್ನಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಕೆಲಸ ಮಾಡೋರಿಗೆ ಬಿಟ್ಟು ಎಲ್ಲ ಕುಟ್ಕೊಂಡು ಇದು ಮಾಡೋರಿಗೆ, ಅಂಟಾರಿಗೆ ಮಾಡೋದು ಪರವಾಗಿಲ್ಲ. ನಿಷ್ಠಾವಂತರಿಗೆ ಇದು ಮಾಡಿದ್ರೆ ನಮಗೂ ಕೂಡ ಬೇಜಾರಾಗುತ್ತದೆ. ಅವರೆಲ್ಲ ಬೇರೆ ಊರಿಂದ ಬಂದಲ್ಲ, ನಾವು ಇಲ್ಲಿ ಸ್ಥಳೀಯವಾಗಿ ಇಲ್ಲಿ ಕುತ್ಕೊಂಡು ನಾವು ಜೀವನ ಮಾಡ್ತಾ ಇರೋದು ನಮಗೆ ಗೊತ್ತಾಗಿದೆ. ಪೊಲೀಸ್ ಇಲಾಖೆ ಸಂಬಂಧ ಅವ್ರ ಕಾರ್ಯ ಎಷ್ಟು ಮಟ್ಟಿಗೆ ನಿರ್ವಹಿಸ್ತಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ. ಸರ್, ತಾವು ಏನು? ನಮಸ್ಕಾರ, ನನ್ನ ಹೆಸರು ಕೆಂಪೇಗೌಡ ಅಂತೇಳಿ, ಕರ್ಕುಚ್ಚಿ TPS ಮಾಜಿ ಮೆಂಬರು. ನಮ್ದು ಇದೆ ಗೋಪಾಲ, ನಮ್ದು ಊರು. ಹೌದ್ರಾ? ಈಗ ನಿಮ್ಮ ಹೋಬಳಿ ಸಬ್ ಇನ್ಸ್ಪೆಕ್ಟ್ರು ಹೆಂಗೆ? ಸಬ್ ಇನ್ಸ್ಪೆಕ್ಟರ್ ಅವ್ರು ಜೆಂಟ್ಲ್ಮನ್ ಬಿಟ್ರೆ ಅವ್ರ ಬಗ್ಗೆ ನಾವೇನು ಮಾತಾಡಂಗಿಲ್ಲ. ಅಲ್ಲ, ಹೆಂಗೆ ಹೇಳ್ತೀರಾ? ಅವ್ರು ಒಳ್ಳೆ ವರ್ಕ್ ಮಾಡ್ತಿದ್ದಾರೆ. ಇಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆದಂಗೆ ಅವ್ರು ಯಾರಿಗೂ ಗೊತ್ತಿಲ್ದಂಗೆ ಬೀಟ್ ಮಾಡ್ತಾರೆ. ಊರುಗಳಲ್ಲಿ, ಹಳ್ಳಿಲಿ ಅವ್ರು ಬಂದಿರೋದೇ ಗೊತ್ತಾಗಲ್ಲ. ಆ ರೀತಿ ಏನ್ ನಡೀತಾ ಇದೆ ಏನು ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಈಗ ಹಳ್ಳಿ ಕಡೆ ಕೆಲವು ಬಾರ್ಗಳಲ್ಲಿ ಡ್ರಿಂಕ್ಸ್ ತಗೊಂಬಂದು ಹಳ್ಳಿ ಕಡೆ ಮಾರೋದು, ಅವಕ್ಕೆಲ್ಲಕ್ಕೂ ಕಡಿವಾಣ ಹಾಕಿದ್ದಾರೆ. ಅಕ್ರಮ ಮರಳು ದಂಧೆ, ಅವನ್ನೆಲ್ಲಕ್ಕೂ ಕಡಿವಾಣ ಹಾಕಿದ್ದಾರೆ ಸಬ್ ಇನ್ಸ್ಪೆಕ್ಟರ್. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಯಾಕಂತಂದ್ರೆ ಘಟನೆಗಳೇ ಇದಾವೆ ಇಲ್ಲಿ. ಜೂಜಾಟ ಅದು ಯಾವ್ದನ್ನು ಆಗಕ್ಕೆ ಬಿಟ್ಟಿಲ್ಲ ಅವರು ಇವ್ರು ಬಂದ್ಮೇಲೆ. ಬಂದ್ಮೇಲೆ ಈ ಕೆಲವು ಬೇರೆ ಜಿಲ್ಲೆ ಮತ್ತೆ ಈ ತಾಲೂಕಿನ ಬೇರೆ ಹೋಬಳಿಯ
ಕೆಲವು ವ್ಯಕ್ತಿಗಳು ಇವ್ರ ಮೇಲೆ ಎಸ್ ಪಿ ಅವ್ರ ಹತ್ರ ಕಂಪ್ಲೇಂಟ್ ಮಾಡಿದಾರಲ್ಲ. ಸರ್ ಅದು ಸತ್ಯ ದೂರವಾದ ವಿಚಾರ. ನಾನು ಮೀಡಿಯಾಗಳಲ್ಲಿ ನೋಡಿದೆ, ಅವ್ರ ವ್ಯಕ್ತಿಗಳು ಯಾರು ಅಂತ ನನಗೆ ಪರಿಚಯ ಇಲ್ಲ ಅವರು. ಆದ್ರೆ ಅದು ಸತ್ಯ ದೂರವಾದ ವಿಚಾರ. ಈ ವ್ಯಕ್ತಿ ಬಗ್ಗೆ ಹೇಳೋದಾದ್ರೆ, ಅವ್ರು ವೈಯಕ್ತಿಕವಾಗಿ ನಮಗೇನು ಸಂಬಂಧ ಅಲ್ಲ, ನಮ್ಮ ಜಾತಿ ಅಲ್ಲ, ನಮ್ಮ ಅಣ್ಣ ತಮ್ಮದಿರು ಏನಲ್ಲ. ಒಬ್ಬ ಅಧಿಕಾರಿ, ಒಬ್ಬ ಹೋಬಳಿ ಆಫೀಸರ್ ಇದ್ದಾರೆ, ಒಳ್ಳೆ ಆಫೀಸರ್ ಇದ್ದಾರೆ, ಅದನ್ನ ಮಾತ್ರ ನಾವು ಸತ್ಯ ಹೇಳ್ಬೋದು. ಮೇಲಧಿಕಾರಿಗಳು ಗಮನಕ್ಕೆ ತರೋದು ಅಷ್ಟೇ. ನಾನು ಅವ್ರು ದಯವಿಟ್ಟು ಆ ಅಧಿಕಾರಿಗಳ ಬಗ್ಗೆ ಏನು ಎಂತು ಅನ್ನೋದು ಆ ಮೇಲಧಿಕಾರಿಗಳಿಗೆ ಗೊತ್ತಿರುತ್ತೆ. ಅದ್ರ ಬಗ್ಗೆ ಅವರು ವಿಚಾರ ತಿಳ್ಕೊಬೇಕಾಗುತ್ತೆ. ಈಗ ನಾನು ಆಪಾದನೆ ಮಾಡಿದ ಅಂತಸನೇ ಅದು ಸತ್ಯನ ಅಸತ್ಯನ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಹಾಗಾಗಿ ಸಬ್ ಇನ್ಸ್ಪೆಕ್ಟರ್ ಬಗ್ಗೆ ನಾವು ಅಲ್ಲಗಳೆಯಂಗಿಲ್ಲ. ಒಳ್ಳೆ ಅಧಿಕಾರಿ, ಪ್ರಾಮಾಣಿಕವಾದ ಅಧಿಕಾರಿ ಇದ್ದಾರೆ. ಹಿಂದೆ ಇದ್ದಂಥ ಸ್ಥಳದಲ್ಲೂ ಅವ್ರ ಬಗ್ಗೆ ನಾವು ಕೇಳಿದ್ದೀವಿ. ಕಡೂರು ತಾಲೂಕಿನಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಹಿಂದೆ ಹೇಳ್ತಾ ಇದ್ರು, ಈ ಬೋರ್ವೆಲ್ ನೀರಲ್ಲಿ ಬೆಳೆ ಬೇಯಲ್ಲ ಅಂತ. ತಮಗೆ ಗೊತ್ತಿದೆ, ತಾವು ಪತ್ರಕರ್ತರಾಗಿ ನಿಮಗೆ ಅದು ಗಮನಿಸ್ತೀರ. ಅವರ ಸ್ವಂತ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಏನೋ ಒಂದು ವೈಯಕ್ತಿಕ ಚೇಷ್ಟೆ ಮಾಡಿರ್ತಾರೆ. ಅದು ಸಾಮಾನ್ಯ ಇಲಾಖೆಗಳು ನಡೀತವೆ. ಅದ್ರ ಬಗ್ಗೆ ಸಬ್ ಇನ್ಸ್ಪೆಕ್ಟರ್ ಬಗ್ಗೆ ನಾವು ಆರೋಪ ಮಾಡಂಗಿಲ್ಲ. ಈಗ ಪರಿಚಯ ಇದ್ದರೂ ಅಷ್ಟೇ, ಪರಿಚಯ ಇಲ್ಲ ಅಂದರೂ ಅಷ್ಟೇ, ಒಬ್ಬ ಇಲಾಖೆ ಅಧಿಕಾರಿ ಮೇಲೆ ಯಾರೇ ಆದರೂ ಒಂದು ಕಂಪ್ಲೇಂಟ್ ಮಾಡಿದಾಗ ಮೇಲಧಿಕಾರಿಗಳು ಅದು ಸೂಕ್ಷ್ಮವಾಗಿ ತೆಗೆದುಕೊಳ್ತಾರೆ. ಹೌದು ಸರ್. ಅದಕ್ಕೆ ಆ ಒಂದು ಸೂಕ್ಷ್ಮವಾದ ವಿಚಾರ ತೆಗೆದುಕೊಂಡಾಗ ಸಬ್ ಇನ್ಸ್ಪೆಕ್ಟರ್ ಮೇಲೆ ಆಪಾದನೆ ಇದೆ ಅಂತೇಳಿ ಮೇಲಧಿಕಾರಿ ಹೇಳ್ತಾರೆ. ಅದಕ್ಕೆ ನೀವೇನು ಹೇಳ್ತೀರಾ? ನಾವು ನಮ್ಮ ಇಲ್ಲಿ ಸ್ಥಳೀಯವಾಗಿ ನಡೆದಿರ್ತಕ್ಕಂಥ ಸತ್ಯಾಸತ್ಯತೆ ಮಾತ್ರ ಹೇಳ್ತೀವಿ. ಅದ್ರ ಬಗ್ಗೆ ಸಬ್ ಇನ್ಸ್ಪೆಕ್ಟರ್ ಬಗ್ಗೆ ಏನು ನಾವು ಮಾತಾಡಂಗಿಲ್ಲ. ತನಿಖೆ ಮತ್ತೊಂದು ಮಾಡ್ತೀವಿ ಅಂತಂದ್ರೆ ಅವ್ರ ಮೇಲೆ ಅಧಿಕಾರಿಗಳಿಗೆ ಬಿಟ್ಟಿರೋಂಥ ವಿಚಾರ, ಅವ್ರು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಈಗ ಸಬ್ ಇನ್ಸ್ಪೆಕ್ಟ್ರು ನಿಮ್ಮ ಹೋಬಳಿ ಸಂಬಂಧಪಟ್ಟವರು. ಹೌದು. ಅದು ನಿಮಗೆ ವಿಚಾರ ಗೊತ್ತಿರಬೇಕಲ್ಲ, ಅವ್ರು ಹೆಂಗೆ ಏನು ಎಂತು ಅಂತೇಳಿ ಎಲ್ಲ ಗೊತ್ತಿರುತ್ತೆ. ದಿನ ಅವ್ರನ್ನ ಗಮನಿಸ್ತಾ ಇರ್ತೀವಿ, ಬರ್ತಾ ಇರ್ತಾರೆ, ಸಿಗ್ತಾ ಇರ್ತಾರೆ. ನಾವು ಅವ್ರ ಮಾತುಕತೆ, ಅವ್ರ ಚಲನವಲನ ನಾವು ಗಮನಿಸಿದ್ದೀವಿ. ಅವರು ಜೆಂಟ್ಲ್ಮನ್ ಇದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ ಸರ್. ಬೇರೆ ಜಿಲ್ಲೆಯವರು ಮತ್ತು ಬೇರೆ ಹೋಬಳಿಯವರು ಬಂದು ಈ ರೀತಿ ಆಪಾದನೆ ಮಾಡಿದಾರಲ್ಲ, ಅವ್ರು ಯಾವ ಉದ್ದೇಶಕ್ಕೆ ಬಂದು ಈ ರೀತಿ ಆಪಾದನೆ ಮಾಡಿರ್ಬೋದು? ಈಗ ಅವರ ವೈಯಕ್ತಿಕ ವಿಚಾರ ಏನಿದೆ ಗೊತ್ತಿಲ್ಲ ನನಗೆ. ಅವ್ರು ಯಾಕೆ ಶಾಂತಿಬಾಯಿ, ಕರ್ಕುಚ್ಚಿ ಗ್ರಾಮ ಪಂಚಾಯತಿ ಸದಸ್ಯರು. ವಿಷಯ ಏನಂದರೆ, ಲಕ್ಕೋಳಿ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆದ ಅವರು ವಿಶ್ವನಾಥ್ ಅವರು ಬಂದಿದ ಮೇಲೆ ಇಲ್ಲಿನ ವ್ಯವಹಾರಗಳೆಲ್ಲ, ದಂಧೆಗಳೆಲ್ಲ ಕಮ್ಮಿಯಾಗಿದೆ, ಕಡಿಮೆ ಮಾಡಿದ್ದಾರೆ. ಯಾವುದು ದಂಧೆಗಳು ಆಗ್ತಾಯಿಲ್ಲ. ಒಳ್ಳೆಯ ಅಧಿಕಾರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಗೋವಿಂದ ನಾಯ್ಕ ಅಂತೇಳಿ. ಈ ಗ್ರಾಮದಲ್ಲಿ ನಾನೊಬ್ಬ ಮುಖಂಡನಾಗಿ ನನಗೆ ಆಯ್ಕೆ ಮಾಡಿದ್ದಾರೆ. ನಾನು PSSN ನಾನು ಡೈರೆಕ್ಟ್ರು. ನಮ್ಮ ಸಮಾಜದ್ದು ಮಾಜಿ ಅಧ್ಯಕ್ಷರು. ಈಗ ಇಲ್ಲಿ ನಡೆಯೋಂಥ ಘಟನೆಗಳೆಲ್ಲ ಮುಂದೆಲ್ಲ ಏನೋ ಈ ಮಳದಂಡೆ ಆಗ್ಬೋದು, ಈ ಸ್ಪೀಡು ಆಗ್ಬೋದು, ಅವೆಲ್ಲ ಇದಲ್ಲದೆ ನಡೀತಾಯಿದ್ರು. ಅದನ್ನು ಈಗ ಇರುವಂಥ SI ಅವರು ಬಂದು ಅದನ್ನು ಸ್ವಲ್ಪ ಪ್ರತಿಭಟನೆ ಮಾಡಿ ಒಳ್ಳೆಯ ಸಹಕಾರ ನೀಡಿ ಜನರನ್ನು ಒಳ್ಳೆಯ ರೀತಿಯಲ್ಲಿ ತಂದಿರುತ್ತಾರೆ. ಅದೇ ಏನೇ ಒಂದಾದರೂ ಕೂಡ ಮಳದಂಧೆ ಆಗಿರಲಿ, ಈ ಸ್ಪೀಡ್ ದಂಧೆ ಆಗಿರಲಿ, ಅವೆಲ್ಲನೆಲ್ಲ ಸಂಪೂರ್ಣ ನಿಲ್ಲಿಸಿದ್ದಾರೆ. ಇವತ್ತು ನಮ್ಮೂರಿಗೆ ಶಾಂತಿಯನ್ನು ತಂದು ಕೊಟ್ಟಿರ್ತಾರೆ. ಈ ವಿಶ್ವನಾಥರನ್ನು ನಮ್ಮ ಭಾಳ ಒಳ್ಳೆಯ ವ್ಯಕ್ತಿಯನ್ನು ಮುಂದಕ್ಕೆ ಇದೇ ರೀತಿಯಲ್ಲಿ ಮುಂದುವರ್ಕೊಂಡು ಹೋಗಲಿ ಅಂತೇಳಿ ನಾವು ಭಾವಿಸ್ತೀವಿ. ಅದೆಂಗೆ ನೀವು ಅವರು ಒಳ್ಳೆ ಮನುಷ್ಯರು ಅಂತ ನೀವು ಹೇಳ್ತೀರಾ? ಅಲ್ಲ, ಅವರು ನಮಗೆ ಹೆಂಗಾದರೆ ನಾವು ಗ್ರಾಮಸ್ಥರು ನಮಗೆ ಗೊತ್ತಾಗುತ್ತಲ್ಲ ಯಾವ ಟೈಪಲ್ಲಿ ಏನು ಅಂತ ಹೇಳಿ. ದಂಧೆಗಳು ಮುಂಚೆ ಎಲ್ಲ ಸ್ವಲ್ಪ ಗ್ರಾಮದಲ್ಲಿತ್ತು. ಈಗ ಕಳ್ಳದಂಧೆಗಳು ಸ್ವಲ್ಪ ನಿಲ್ಲಿಸಿದ್ದಾರೆ. ಬೇರೆ ಏನೇ ಒಂದಾದರೂ ಸ್ಪಂದಿಸ್ತಾರೆ, ಸಾಧಾರಣ ಮನುಷ್ಯಗಳನ್ನು ಸ್ಪಂದಿಸ್ತಾರೆ. ಯಾವ ರೀತಿಲಿ ಏನೇ ಅವ್ರ ಹತ್ರ ಹೋದರೂ ಅದನ್ನು ಏನಾದರೂ ಒಂದಾದರೂ ಕೂಡ ಅದನ್ನು ಅವರು ಕೇಳ್ತಾರೆ. ಅವರು ಏನಪ್ಪ, ಯಾಕೆ ಬಂದಿದೆ, ಏನು ಎಂಥದಕ್ಕೆ ಏನು ಅಂತ ಕೇಳ್ತಾರೆ ಅಧಿಕಾರಿಗಳು. ಇತ್ತೀಚೆಗೆ ಅವ್ರ ಮೇಲೆ ಆಪಾದನೆ ಹೊರಿಸಿ ಶಿವಮೊಗ್ಗ ಜಿಲ್ಲೆಯವರು ಮತ್ತು ತರೀಕೆರೆ ತಾಲೂಕು ಕಸಬಾ ಹೋಬಳಿಯವರು ಆನಂದ್ ಅಂತೇಳಿ ಮತ್ತು ವರ್ಣಪ್ಪ ಅಂತೇಳಿ SP ಸಾಹೇಬರಿಗೆ ಇವರು ಅವ್ಯವಹಾರ ಮಾಡ್ತಾರೆ ಅಂತೇಳಿ ಕಂಪ್ಲೇಂಟ್ ಮಾಡಿದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಾ? ಈಗ ಅವರು ಏನೋ ಒಂದು ಕೇಳಿರ್ತಾರೆ, ಅದನ್ನು ಇವರು ಸ್ವೀಕರಿಸಲ್ಲ. ಅದಕ್ಕಾಗಿ ಕಳದಂಧೆ ಅಂತೇಳಿ ಕೊಟ್ಟಿರ್ತಾರೆ. ಅದಂತೂ ಸುಳ್ಳು. ಅದಂತೂ ಖಚಿತವಾಗಿ ಯಾವುದೇ ವಿಚಾರದಲ್ಲಿ ಸುಳ್ಳು ದಂಧೆ ಅಂತೇಳಿ ಅವರು ಕೊಟ್ಟಿರೋದು ಸುಳ್ಳು ಮಾಹಿತಿ ಅಂತೇಳಿ ನಾವು SP ಸಾಹೇಬ್ರ ಹತ್ರ ಬೇಕಾದರೆ ನಾವು ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇದು 100% ಗ್ಯಾರಂಟಿ ಹೇಳ್ತೀರಾ? 100% 100. ಇದು ನಾವು ನಂಬೋದು, ಸಾರ್ವಜನಿಕರು ನಂಬ್ತಾರೆ. ಸಾರ್ವಜನಿಕರು ನಂಬ್ತಾರೆ. ನೀವೆಲ್ಲ ಒಂದು ಕಡೆಯಿಂದಲೂ ಬಂದು ಕೇಳಿದ್ರು ಕೂಡ ಎಲ್ಲರೂ ನಂಬ್ತಾರೆ. ಈ ಅಧಿಕಾರಿ ಒಳ್ಳೆಯ ವ್ಯಕ್ತಿತ್ವ ಅಧಿಕಾರಿ ಹೊಂದಿರ್ತಾರೆ.